ದೇಶದಾದ್ಯಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ವಿಶ್ವಕರ್ಮ ಯೋಜನೆ ವ್ಯಾಪಕ ಖ್ಯಾತಿ ಗಳಿಸುತ್ತಿರುವ ಸಂದರ್ಭದಲ್ಲೂ ಉಡುಪಿ ಜಿಲ್ಲೆಯ ಬೆಳ್ಳಂಪಳ್ಳಿಯಲ್ಲಿ ಇರುವ ರಾಜ್ಯದ ಏಕೈಕ ವಿಶ್ವಕರ್ಮ ಪ್ರೌಢಶಾಲೆ ತೀವ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. 47 ವರ್ಷಗಳ ಹಿಂದೆ ಆರಂಭಗೊಂಡು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ ಈ ಶಾಲೆ ಇವತ್ತು ಬಾಗಿಲುಗಳೇ ಇಲ್ಲದೆ ಅಕ್ಷರಶಃ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದೆ. ಒಂದು ಕಾಲದಲ್ಲಿ 100ಕ್ಕೆ 100 ಫಲಿತಾಂಶ ನೀಡಿದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಈ ಶಾಲೆ ಸಮಾಜ ಮತ್ತು ಸರ್ಕಾರದ ತೀರಾ ನಿರ್ಲಕ್ಷ್ಯಕ್ಕೆ ಒಳಗಾಗಿರೋದು ವಿಪರ್ಯಾಸ. ಬ್ರಹ್ಮಾವರದ ಬೆಳ್ಳಂಪಳ್ಳಿಯಲ್ಲಿ ಇರುವ ಈ ಶಾಲೆಯು 1979ರಲ್ಲಿ ಮಂಗಳೂರಿನ ಪಾಲ್ಕೆ ಬಾಬುರಾಯ ಆಚಾರ್ಯ ಮತ್ತು ಬೆಳ್ಳಂಪಳ್ಳಿ ಸೀತಾರಾಮ ಆಚಾರ್ಯ ಅವರ ಸತತ ಪ್ರಯತ್ನ ಮತ್ತು ಹೋರಾಟದ ಫಲವಾಗಿ ಅಸ್ತಿತ್ವಕ್ಕೆ ಬಂದಿತು. ಆಗಿನ ಶಾಸಕ ಆನಂದ ಕುಂದ ಹೆಗಡೆ ಅವರ ಸಹಕಾರದೊಂದಿಗೆ ಚಂದಯ್ಯ ಶೆಟ್ಟಿ ಅವರು 3.4 ಎಕರೆ ಜಾಗವನ್ನು ದಾನ ಪತ್ರದ ಮೂಲಕ ನೀಡಿದರು. ನಂತರ ಸುಧೀರ್ ಕಾಂಚನ್ ಅವರು 2 ಎಕರೆ ದರಖಾಸ್ತು ಜಾಗವನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ನೀಡಿದ್ದು ಒಟ್ಟು 5.4 ಎಕರೆ ವಿಸ್ತೀರ್ಣದಲ್ಲಿ ಈ ಪ್ರೌಢಶಾಲೆ ಕಾರ್ಯನಿರ್ವಹಿಸುತ್ತಿತ್ತು. ರಾಜ್ಯದಲ್ಲೇ ಏಕೈಕ ವಿಶ್ವಕರ್ಮ ಪ್ರೌಢಶಾಲೆಯಾಗಿ ಇದು 100% ಫಲಿತಾಂಶ ನೀಡಿ ಶೈಕ್ಷಣಿಕವಾಗಿ ಬಹುದೊಡ್ಡ ಸಾಧನೆ ಮಾಡಿತ್ತು. ಆರಂಭದ 5 ವರ್ಷಗಳ ಕಾಲ ಪಾಲ್ಕೆ ಬಾಬುರಾಯ ಆಚಾರ್ಯ ವಿಶ್ವಕರ್ಮ ಸಮಾಜ, ಊರಿನ ಜನತೆ ಹಾಗೂ ಪೋಷಕರು ಶಾಲೆಯನ್ನ ಕಟ್ಟಿ ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಆದರೆ ದುರಾದೃಷ್ಟವಶಾತ್ ವಿದ್ಯಾರ್ಥಿಗಳ ಕೊರತೆಯಿಂದಾಗಿ 2019ರಲ್ಲಿ ಈ ಶಾಲೆ ಮುಚ್ಚಲ್ಪಟ್ಟಿತು. ಉತ್ತಮ ಭವಿಷ್ಯ ರೂಪಿಸಬೇಕಿದ್ದ ತರಗತಿ ಕೊಠಡಿಗಳು ಈಗ ಬಾಗಿಲುಗಳೇ ಇಲ್ಲದೆ ಕಸ ಮತ್ತು ಧೂಳಿನಿಂದ ತುಂಬಿ ಕಸದ ಕೊಂಪೆಯಾಗಿ ಮಾರ್ಪಟ್ಟಿದೆ. ಶಾಲೆಯ ಆವರಣ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿದೆ. ಈ ಹಿಂದೆ ರಾಜ್ಯಕ್ಕೆ ಮಾದರಿ ಆಗಿದ್ದ ಈ ಶಾಲೆಯ ದುಸ್ಥಿತಿ ಸ್ಥಳೀಯರನ್ನ ಚಿಂತೆಗೀಡು ಮಾಡಿದೆ. SKGI ಸೊಸೈಟಿಯ ಅಧ್ಯಕ್ಷ ಉಪೇಂದ್ರ ಆಚಾರ್ಯ ಮತ್ತು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬೆಳ್ಳಂಪಳ್ಳಿಯ ಅಧ್ಯಕ್ಷ ಅಶೋಕ್ ಕುಮಾರ್ ಶೆಟ್ಟಿ ಸೇರಿದಂತೆ ಸ್ಥಳೀಯ ಸಮಾಜ ಬಾಂಧವರು ಮತ್ತು ಗ್ರಾಮಸ್ಥರು ಶಾಲೆಯನ್ನ ಪುನಶ್ಚೇತನಗೊಳಿಸಿ ಅದರ ಹಳೆಯ ವೈಭವವನ್ನು ಮರಳಿ ತರುವಂತೆ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳನ್ನು ಆಗ್ರಹಿಸಿದ್ದಾರೆ. ಯಾವುದೇ ಸಂಬಂಧ ಇರಲಿಲ್ಲ, ಆದರೆ ಅವರು 2 ಇದನ್ನು ನಮಗೆ ಇಲ್ಲಿ ತಂದುಕೊಟ್ಟಿದ್ದಾರೆ. ಒಂದು ಹೈಸ್ಕೂಲು, ಒಂದು SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ. ಅದೆಲ್ಲ ಸಹಕಾರ ಸೀತಾರಾಮಾಚಾರ್ಯರಿಂದ ಆಗಿದೆ. ಸೀತಾರಾಮಾಚಾರ್ಯ ಇರುವಾಗ ಆ ಟೈಮ್ನಲ್ಲಿ ಶಾಲೆ ಪ್ರಾರಂಭ ಆಯಿತು. ಶಾಲೆ ಪ್ರಾರಂಭವಾದ ಸ್ವಲ್ಪ ಸಮಯದಲ್ಲಿ ಒಂದು ಇದಕ್ಕೆ ಹಣದ ವ್ಯವಹಾರಕ್ಕೆ ಇಲ್ಲಿ ಯಾವುದೇ ಬ್ಯಾಂಕ್ ಇರಲಿಲ್ಲ. ಅದಕ್ಕೆ ಸೀತಾರಾಮಾಚಾರ್ಯರು ನಮ್ಮ ಹತ್ರ ಕೇಳಿದರು, ಒಂದು ಕಟ್ಟಡವನ್ನು ಬಾಡಿಗೆ ಕೊಡಿ, ನಾವು ಇಲ್ಲಿ SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿ ಮಾಡ್ತೇವೆ ಅಂತ ಹೇಳಿದರು. ಆಗ ಪ್ರಪ್ರಥಮವಾಗಿ ನಮ್ಮ ಕಟ್ಟಡದಲ್ಲಿ 225 ರೂಪಾಯಿ ಬಾಡಿಗೆಗೆ ಪ್ರಾರಂಭವಾದ ಶಾಖೆ ಈಗ ಬೃಹದಾಕಾರವಾಗಿ ಬೆಳೆದಿದೆ. ಬಹಳ ಸಂತೋಷ. ಆದರೆ ಇವರು ಬೆಳೆಸಿದ 2ರಲ್ಲಿ ಒಂದು ಅಭಿವೃದ್ಧಿ ಆಗದೆ ಈಗ ಮುಚ್ಚಿ ಹೋಗಿದೆ. ದಯವಿಟ್ಟು ನಾನು ವಿಶ್ವಕರ್ಮ ಸಮಾಜೋದ್ಧಾರಕರನ್ನು ಕೇಳಿಕೊಳ್ಳುವುದೇನೆಂದರೆ, ಬಾಬುರಾಯರು ಪ್ರಪ್ರಥಮವಾಗಿ ಶಾಲೆಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಅದಕ್ಕೆ 5.5 ಎಕರೆ ಜಾಗ ಉಂಟು ವಿಶ್ವಕರ್ಮ ಇದರ ಶಾಲೆಯ ಹೆಸರಿನಲ್ಲಿ. ಅದನ್ನು ನಮ್ಮ ಸಂಘದವರು ಯಾವುದಂದ್ರೆ SKG ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯವರು ಅದನ್ನು ದತ್ತು ಸ್ವೀಕಾರ ಮಾಡಿ ಇಲ್ಲಿ ಶಾಲೆಯನ್ನು ಪ್ರಾರಂಭಿಸಿ ಊರಿಗೆ ಒಂದು ಗೌರವ ಕೊಡಬೇಕು ಮತ್ತು ವಿಶ್ವಕರ್ಮ ಸಮಾಜದವರಿಗೂ ಒಂದು ಗೌರವ. ಈಗ ಪಾಳು ಬಿದ್ದು ಶಾಲೆ ಎಲ್ಲ ಬಿದ್ದಿದೆ. ಯಾಕೆಂದರೆ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಸೊಸೈಟಿಯವರಿಗೆ ಶಾಲೆ ನಡೆಸುವ ಈಗ ಹೊಸ ಕಾನೂನು ಪ್ರಕಾರ, ಈಗಾಗಲೇ ಇಂದ್ರಾಣಿ ಜಯಕರ್ ಶೆಟ್ಟಿ ಹೇಳಿದಾಗೆ ಹೊಸ ಕಾನೂನು ಪ್ರಕಾರ ಶಾಲೆ, ಆಸ್ಪತ್ರೆ, ಪೆಟ್ರೋಲ್ ಬಂಕ್ ಯಾವ್ದು ಮಾಡೋದಾದ್ರೂ ಅವಕಾಶ ಉಂಟು. ಆರ್ಥಿಕ ಸಂಸ್ಥೆಯ ಜೊತೆಗೆ ಒಂದು ವಿದ್ಯಾಸಂಸ್ಥೆಯನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇಲ್ಲೇ ಇದೆ. ನಾವು ಮೊನ್ನೆ ವಿಶ್ವಕರ್ಮ ಸಮಾಜ ಸೇವಾ ಸಂಘಕ್ಕೆ ಆಮಂತ್ರಣ ಪತ್ರಿಕೆ ಕೊಡ್ಲಿಕ್ಕೆ ಬಂದಾಗ ನಾನು, ನಮ್ಮ ಪ್ರಧಾನ ವ್ಯವಸ್ಥಾಪಕರು ಮತ್ತೆ ನಮ್ಮ ನಿರ್ದೇಶಕರಾದ ಶಶಿಕಾಂತರು ನೋಡಿ ಬರುವ ಅಂತ ಹೋಯ್ತು ಶಾಲೆಗೆ. ನೋಡಿದಾಗ ನಿಜವಾಗಿಯೂ ಕರಳು ಹಿಂಡಿದ ಅನುಭವ ಆಗ್ತದೆ. ಯಾಕಂದ್ರೆ ವಿಶಾಲವಾದ ಕ್ರೀಡಾಂಗಣ ಇದೆ, ಒಂದು ಸುಸಜ್ಜಿತವಾದ ಬಯಲು ರಂಗ ವೇದಿಕೆ ಇದೆ, ಕೇವಲ ಉದ್ಘಾಟನೆಯಾಗಿ ಉಪಯೋಗವೇ ಆಗದ ಒಂದು ಪಾಕಶಾಲೆ ಇದೆ, ಶೌಚಾಲಯ ಇದೆ, ಎಲ್ಲವೂ ಇದೆ. ಆದ್ರೆ ಆ ಶಾಲೆಗೆ ಜೀವವೇ ಇಲ್ಲದಾಗೆ ಆಗಿದೆ. ಒಳಗೆ ನೋಡಿದ್ರೆ ಒಂದೇ ಒಂದು ಪೀಠೋಪಕರಣಗಳಿಲ್ಲ, ಅಲ್ಲಿ ಏನೂ ಇಲ್ಲ, ಯಾವ ರೂಮಿಗೂ ಕೂಡ ಬಾಗಿಲಿಲ್ಲ. ಬೇಕಾದನ್ನೆಲ್ಲ ಬೇಕಾದವರು ಇಟ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾರಿಗೂ ಬೇಡವಾದದ್ದು ಒಂದಿದೆ ಅಲ್ಲಿ ಮೂಕ ಪ್ರೇಕ್ಷಕನಾಗಿ ಪಾಲ್ಕೆ ಬಾಬುರಾಯರ ಫೋಟೋ ನೇತಾಡ್ತಾ ಇದೆ. ತುಂಬಾ ಬೇಜಾರಾಗ್ತದೆ ನೋಡುವಾಗ.
ಅದು ಯಾರಿಗೂ ಬೇಡ ಆಗಿದೆ, ಅಲ್ಲಿ ನೇತಾಡ್ತಾ ಇದೆ. ಶಿವರಾಮ್ ಆಚಾರ್ಯ, ಪಬ್ಲಿಕ್ ನೆಕ್ಸ್ಟ್, ಬ್ರಹ್ಮಾವರ.